ನಮಸ್ಕಾರ. BSY ಮಾಸ್ ಲೀಡರ್ ಆಗಿದ್ದು ಹೇಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಾಜಕೀಯ ಪ್ರವೇಶ ಮಾಡಿ 50 ವರ್ಷ, 5 ದಶಕಗಳು. 5 ದಶಕಗಳಲ್ಲಿ ಅವರು ನಡೆದು ಬಂದ ದಾರಿ ಏನು ಅನ್ನುವಂಥದ್ದು ಒಂದಷ್ಟು ಕಿರುಪರಿಚಯ ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿಯಲ್ಲಿ. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಅನೇಕ ನಾಯಕರು ಬಂದಿದ್ದಾರೆ, ಅನೇಕ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಆದರೆ ಜನರ ಮನಸ್ಸಿನಲ್ಲಿ ಮಾಸ್ ಲೀಡರ್ ಆಗಿ ಉಳಿದ ಕೆಲವೇ ಕೆಲ ನಾಯಕರಲ್ಲಿ ಒಂದೇ ಒಂದು ಹೆಸರು ಅಂತ ಹೇಳಿದ್ರೆ ಅದು BS ಯಡಿಯೂರಪ್ಪ. ಮಂಡ್ಯದ ಒಂದು ಸಣ್ಣ ಹಳ್ಳಿಯಿಂದ ಹೊರಟ ಈ ನಾಯಕ ದಕ್ಷಿಣ ಭಾರತದಲ್ಲಿ BJPಯ ಮೊದಲ ಸರ್ಕಾರವನ್ನು ಕಟ್ಟಿದ್ರು. ಜೈಲು ನೋಡಿದ್ರು, ಸೋಲ್ಕೊಂಡ್ರು, ಮತ್ತೆ ಎದ್ದು ನಿಂತರು. ಇಂದು ನಾವು ನೋಡಲಿದ್ದೇವೆ ಬೂಕನಕೆರೆಯಿಂದ ವಿಧಾನಸೌಧದ ಅವರಿಗೆ ನಡೆದ ಆ ಅದ್ಭುತ ರಾಜಕೀಯ ಪಯಣವನ್ನು. 1943 ಫೆಬ್ರವರಿ 27 ಮಂಡ್ಯ ಜಿಲ್ಲೆಯ ಬೂಕನಕೆರೆ. ಇಲ್ಲಿ ಹುಟ್ಟಿದ ಒಂದು ಹುಡುಗ ಮುಂದೆ ಕರ್ನಾಟಕ ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಸಾಮಾನ್ಯ ರೈತ ಕುಟುಂಬ, ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ನೋವು, ಜೀವನದ ಕಷ್ಟಗಳು ಯಡಿಯೂರಪ್ಪರನ್ನು ಬೇಗ ಪ್ರೌಢರನ್ನಾಗಿಸಿತು. ರಾಜಕೀಯಕ್ಕೆ ಬರುವ ಮೊದಲು ಅವರು ಅಕ್ಕಿ ಗಿರಣಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಗ್ರಾಮೀಣ ಜನರ ಬದುಕಿನ ನೋವು, ರೈತರ ಸಮಸ್ಯೆ, ಬಡವರ ಸಂಕಷ್ಟ ಇವೆಲ್ಲವನ್ನು ಅವರು ನೇರವಾಗಿ ಅರ್ಥ ಮಾಡಿಕೊಂಡಿದ್ದರು. 1975 ದೇಶದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ಅಧ್ಯಾಯದ ಎಮರ್ಜೆನ್ಸಿ. ವಿರೋಧ ಪಕ್ಷದ ನಾಯಕರ ಬಂಧನ ಆರಂಭವಾಯಿತು. ಯಡಿಯೂರಪ್ಪರೂ ಬಂಧಿತರಾದರು. ಶಿವಮೊಗ್ಗ ಮತ್ತು ಬಳ್ಳಾರಿ ಜೈಲು. ಆದರೆ ಈ ಜೈಲು ಜೀವನ ಅವರನ್ನು ದುರ್ಬಲಗೊಳಿಸಲಿಲ್ಲ. ಜೈಲು ಒಬ್ಬ ಕಾರ್ಯಕರ್ತನನ್ನು ಹೋರಾಟಗಾರ ನಾಯಕನನ್ನಾಗಿ ರೂಪಿಸಿತು. ಯಡಿಯೂರಪ್ಪನವರ ಇನ್ನಷ್ಟು ವಿಚಾರವನ್ನು ಹೇಳುವ ಮುನ್ನ ಒಂದು ಸಣ್ಣ ಬ್ರೇಕ್. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮೇರು ನಾಯಕರು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದವರು ಅವರು. ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗಿದ್ದಂತ ಪಾರ್ಟಿಯನ್ನ ಗ್ರಾಮೀಣದ ತನಕ ತಲುಪಿಸಿದವರು ಅವರು. ಭಾರತೀಯ ಜನತಾ ಪಾರ್ಟಿ ಇವತ್ತು ರೈತರ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮಹಿಳೆಯರ ಧ್ವನಿ, ಭಾರತೀಯ ಜನತಾ ಪಾರ್ಟಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರ, ಹಿಂದುಳಿದ ವರ್ಗದವರ ಪಾರ್ಟಿಯಾಗಿ ಅವರು ಪರಿವರ್ತನೆ ಮಾಡಿದ್ರು. ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ವ್ಯವಸ್ಥೆ ಇಲ್ಲದಂತ ಸಂದರ್ಭದಲ್ಲಿ ಓಡಾಡಿದ್ರು. ಅವರ ಪರಿಶ್ರಮ, ಅವರ ಓಡಾಟ, ಅವರ ಮಾತು, ಅವರ ಆ ಗಟ್ಟಿತನ ಇವತ್ತು ನಾವು ಕರ್ನಾಟಕದಲ್ಲಿ ಗಟ್ಟಿಯಾಗಕ್ಕೆ ಸಾಧ್ಯ ಆಯಿತು. ದಕ್ಷಿಣ ಭಾರತದಲ್ಲಿ ನಾವು ಗಟ್ಟಿಯಾಗಕ್ಕೆ ಸಾಧ್ಯ ಆಯಿತು. ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅವರ ಅಭಿಮಾನೋತ್ಸವ. ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನ ಭಾಗವಹಿಸಬೇಕು. ನೀವೆಲ್ಲರೂ ಕೂಡ ಬರಬೇಕು. ಮುಖ್ಯವಾಗಿ ನನ್ನ ತಾಯಂದ್ರು, ಯಾರ ತಾಯಂದ್ರಿಗೆ ಧ್ವನಿ ಕೊಟ್ರು ಅಂತ ಯಡಿಯೂರಪ್ಪನವರ ಕಾರ್ಯಕ್ರಮ ನೀವು ಬರ್ಬೇಕನ್ನುವಂತ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಬಿಜೆಪಿಯ ಹಿರಿಯ ಅಗ್ರಗಣ್ಯ ನಾಯಕ, ಸೇವೆಯನ್ನೇ ಉಸಿರಾಗಿಸಿಕೊಂಡ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಹಾರ್ದಿಕ ಶುಭಾಶಯಗಳು. 5 ದಶಕಗಳ ರಾಜಕೀಯದ ಸೇವೆ ದಾಖಲಾರ್ಹ. ಯಡಿಯೂರಪ್ಪನವರ ಸೇವೆ ಮಾರ್ಗದರ್ಶನ ರಾಜ್ಯಕ್ಕೆ ನಿರಂತರವಾಗಿರಲಿ. ಅಭಿಮಾನೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಕೋರುವ ಎನ್ ಸತ್ಯನಾರಾಯಣ. CMC ಮಾಜಿ ನಗರಸಭಾ ಹಾಗೂ ಪುರಸಭಾ ಸದಸ್ಯರು, ಬಿಜೆಪಿ ಮುಖಂಡರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕ, ಸಮಾಜ ಸೇವೆಯ ಹರಿಕಾರ ರಾಜಕೀಯ ಮುತ್ಸದ್ದಿ, ಕರ್ನಾಟಕ ಕಂಡ ಶ್ರೇಷ್ಠ ಸಂಘಟಕ ನಾಯಕರಾದ ರೈತ ಹೋರಾಟಗಾರ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಹಾರ್ದಿಕ ಶುಭಾಶಯಗಳು. 50 ವರ್ಷಗಳ ನಿರಂತರ ರಾಜಕೀಯ ಸೇವೆ ಅಭಿಮಾನದ ಸಂಗತಿ. ಅಭಿಮಾನೋತ್ಸವಕ್ಕೆ ಬನ್ನಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಯದುನಂದನ. ಕಾರ್ಯದರ್ಶಿ, ಬೆಂಗಳೂರು ಉತ್ತರ ಜಿಲ್ಲಾ, ಭಾರತೀಯ ಜನತಾ ಪಕ್ಷ. BSY ಗುಡುಗಿದರೆ ವಿಧಾನಸೌಧ ನಡುಗುತ್ತದೆ ಎನ್ನುವ ಅಂದಿನ ಮಾತಿಗೆ ಸಾಕ್ಷಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ರೈತ ನಾಯಕ BS ಯಡಿಯೂರಪ್ಪ. BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನದ ಸಾರ್ಥಕತೆ ನಮ್ಮೆಲ್ಲರಿಗೂ ಹೆಮ್ಮೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭಕ್ಕೆ ಸರ್ವರಿಗೂ ಸ್ವಾಗತ. RP ಪ್ರಕಾಶ್ ಅಧ್ಯಕ್ಷರು. ಯಶವಂತಪುರ ಗ್ರಾಮಾಂತರ ಮಂಡಲ, ಭಾರತೀಯ ಜನತಾ ಪಕ್ಷ. ದಕ್ಷಿಣ ಭಾರತದಲ್ಲಿ ಮೊದಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ತಂದ ರೈತ ನಾಯಕ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ರಾಜಕೀಯ ಸಾರ್ಥಕ 50 ವರ್ಷಗಳ ಸಾಧನೆಗೆ ಅಭಿನಂದನೆಗಳು.
ಅಭಿಮಾನೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಜಯರಾಮೇಗೌಡ ಅಧ್ಯಕ್ಷರು, ಯಶವಂತಪುರ ನಗರ, ಮಂಡಲ, ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ BS ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಮೊದಲ ಮುಖ್ಯಮಂತ್ರಿಯಾದಂತ ಧೀಮಂತ ನಾಯಕ. ಕರ್ನಾಟಕದಲ್ಲಿ ಬಿಜೆಪಿ ಅಂದ್ರೆ DSY ಅಂದ್ರೆ ಬಿಜೆಪಿ. ಒಂದ್ ರೀತಿಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಬಿಂಬ. ದೇಶದಲ್ಲೇ ರೈತರಿಗೋಸ್ಕರ ರೈತ ಬಜೆಟ್ ಮಂಡಿಸಿದಂತ ಏಕೈಕ ನಾಯಕ ಎಸ್ ಯಡಿಯೂರಪ್ಪ. ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೈ ಜೋಡಿಸಿದಂತ ಮೊದಲ ಮುಖ್ಯಮಂತ್ರಿ. ಜೊತೆಗೆ ಹಾಲು ಆಗ್ತಾ ಇದ್ದಂತ ಬಡ ಮಹಿಳೆಯರಿಗೆ ಪ್ರೋತ್ಸಾಹ ಧನ ನೀಡಿದ್ದು, ಜೊತೆಗೆ ರೈತರಿಗೆ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ ಅವ್ರಿಗೂ ಅನುದಾನ ಕೊಟ್ಟಿದ್ದು, ಮತ್ತೆ ಹಳ್ಳಿಗಾಡಿಂದ ರೈತರ ಮಕ್ಕಳುಗಳು, ಬಡ ಮಕ್ಕಳುಗಳು, ಹೆಣ್ಣು ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಅಂತ ಅವ್ರು ಮನ್ಕೊಂಡು ಎಲ್ಲಾ ರೈತರ ಮಕ್ಕಳಿಗೂ ಮತ್ತೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಂತ ಬಡ ಮಕ್ಕಳಿಗೆ ಸೈಕಲ್ ಕೊಟ್ಟಂತ ಏಕೈಕ ವ್ಯಕ್ತಿ BS ಯಡಿಯೂರಪ್ಪನವರು. ದಿನಾಂಕ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ತಾವು ಬನ್ನಿ. ಈ ಒಂದು ಅಭಿಮಾನೋತ್ಸವ 50 ವರ್ಷದ ರಾಜಕೀಯ ಜೀವನದ ಒಂದು ಹೆಜ್ಜೆ ಗುರುತು. ಈ ಗುರುತಿಗೆ ನಾವೆಲ್ಲ ಸಾಕ್ಷಿಯಾಗೋಣ, ಈ ಅಭಿನಂದಿಸೋಣ, ಆರಾಧಿಸೋಣ. ನಮ್ಮ ರಾಜ್ಯದ ಧೀಮಂತ ನಾಯಕ ಮತ್ತೆ ಯಡಿಯೂರಪ್ಪನವ್ರಿಗೆ ಅಭಿನಂದಿಸೋಣ. ದಯಮಾಡಿ ಬನ್ನಿ, ಎಲ್ಲರೂ ಬನ್ನಿ, ಸೇರೋಣ. ಇದು BSY ಅಭಿಮಾನೋತ್ಸವ. ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಸಮಾರಂಭಕ್ಕೆ ಹಾರ್ದಿಕ ಸ್ವಾಗತ ಕೋರುವವರು ಮೋಹನ್ SR ಬಿಜೆಪಿ ಮುಖಂಡರು, ಕೆಂಗಲ್ ಹನುಮಂತಯ್ಯ ವಾರ್ಡ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ರಾಜಹುಲಿ ಸಂಘಟಕ, ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ ಅಗ್ರಗಣ್ಯ ನಾಯಕ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಕೋರುವವರು ಆಶಾ ಶಶಿಕುಮಾರ್. ಬಿಜೆಪಿ ಮುಖಂಡರು, ನಾಗದೇವನಹಳ್ಳಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ರಾಜಕೀಯ ಜೀವನದಲ್ಲಿ ಸಾರ್ಥಕ 50 ವಸಂತಗಳನ್ನ ಕಂಡಿರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು. ಅಭಿಮಾನೋತ್ಸವಕ್ಕೆ ಸುಸ್ವಾಗತ ಎನ್ ನಂಜುಂಡೇಶ್. ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪಕ್ಷ ಅಲ್ಲ. ಆದರೆ ಒಬ್ಬ ನಾಯಕ ಗ್ರಾಮ ಸುತ್ತುತ್ತಿದ್ದ, ಮನೆಗೆ ಹೋಗ್ತಾ ಇದ್ದ, ಜನರ ಜೊತೆ ಕುಳಿತು ಮಾತನಾಡ್ತಾ ಇದ್ದ. ಆ ನಾಯಕ ಯಡಿಯೂರಪ್ಪ. ಲಿಂಗಾಯತ ಸಮುದಾಯದೊಂದಿಗೆ ಅಪಾರ ಸಂಪರ್ಕ ಬೆಳೆಸಿದ ಯಡಿಯೂರಪ್ಪ ಬಿಜೆಪಿಯನ್ನು ನಗರಗಳಿಂದ ಗ್ರಾಮೀಣ ಕರ್ನಾಟಕಕ್ಕೆ ಕರೆತಂದರು. 1983 ಮೊದಲ ಬಾರಿಗೆ ಶಾಸಕ, ನಂತರ ವಿರೋಧ ಪಕ್ಷದ ನಾಯಕ, ಈಗ ಯಡಿಯೂರಪ್ಪ ಕರ್ನಾಟಕ ರಾಜಕೀಯದ ಪ್ರಮುಖ ಮುಖವಾಗುತ್ತಿದ್ದರು. BSY ಅವರ ರಾಜಕೀಯ ಶಕ್ತಿಯ ದೊಡ್ಡ ಕಾರಣ ಏನು? ಅದು ಕೇವಲ ಪಕ್ಷದ ಬೆಂಬಲವಲ್ಲ, ಜನರ ಜೊತೆಗಿನ ಭಾವನಾತ್ಮಕ ಸಂಪರ್ಕ. BSY ಅವರ ರಾಜಕೀಯ ಶಕ್ತಿಯ ದೊಡ್ಡ ಕಾರಣ ಏನು? ಅದು ಕೇವಲ ಪಕ್ಷದ ಬೆಂಬಲವಲ್ಲ, ಜನರ ಜೊತೆಗಿನ ಭಾವನಾತ್ಮಕ ಸಂಪರ್ಕ. ರಾಜಕೀಯ ದ್ರೋಹ, ಮೈತ್ರಿ ಕುಸಿತ. ಆದರೆ ಈ ಘಟನೆ ಒಂದು ದೊಡ್ಡ ಸತ್ಯವನ್ನು ತೋರಿಸಿತು. ಯಡಿಯೂರಪ್ಪ ಈಗ ಕರ್ನಾಟಕ ರಾಜಕೀಯದ ಕೇಂದ್ರಬಿಂದು. 2008 ಕರ್ನಾಟಕ ರಾಜಕೀಯದ ಇತಿಹಾಸ ಬದಲಾದ ವರ್ಷ. ಬಿಜೆಪಿ ಗೆದ್ದಿತು ಮತ್ತು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆಯಾಯಿತು. ಅದರ ನಾಯಕ BS ಯಡಿಯೂರಪ್ಪ. ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ಭಾರತದ ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ಶುದ್ಧಾಂತಃಕರಣದಿಂದಲೂ ನಿರ್ವಹಿಸುತ್ತೇನೆಂದು
ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ಅಥವಾ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ದೆಹಲಿ ಗೆಲ್ಲುವ ಮುಂಚೆ ಬಿಜೆಪಿ ಕರ್ನಾಟಕ ಗೆದ್ದಿತ್ತು. ಒಬ್ಬ ಗ್ರಾಮೀಣ ನಾಯಕ ಈಗ ಕರ್ನಾಟಕದ ಅತ್ಯಂತ ಬಲಿಷ್ಠ ನಾಯಕರಲ್ಲಿ ಒಬ್ಬ. ಆದರೆ ರಾಜಕೀಯದ ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ಇನ್ನಷ್ಟು ವಿವರಗಳನ್ನು ಎಪಿಸೋಡ್ 2ರಲ್ಲಿ ಕೊಡ್ತಾನೆ. ಪತನ, ಹೋರಾಟ, ಪುನರಾಗಮನ. BSY ನಾಯಕನಾಗಿ ಬೆಳೆದದ್ದು ಹೇಗೆ ಎನ್ನುವಂಥ ವಿವರಗಳನ್ನು ಮತ್ತೆ ಕಾದು ನೋಡಿ. ನಮಸ್ಕಾರ.